ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡವಾರಿ ಶೋಧ ಚಾನಲ್ ಕಡೆಯಿಂದ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ DRCR PC ಕ್ವಶನ್ ಪೇಪರ್ 28/1/2024 ನಡೆದಿತ್ತು. ಈ ಕ್ವಶನ್ ಪೇಪರ್ ಚರ್ಚೆ ಮಾಡ್ತಾ ಹೋಗೋಣ. ಇದು ಬಿ ಸೀರೀಸ್ ಕ್ವಶನ್ ಪೇಪರು. ಇಲ್ಲಿ ಅಫಿಷಿಯಲ್ ಕೀ ಆನ್ಸರ್ ಇದೆ ನೋಡಿ. ಬನ್ನಿ ಒಂದೇ ಕ್ವಶನ್ ಮಾಡ್ತಾ ಹೋಗೋದ್ರೆ, ಬೋಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ. ಆಪ್ಷನ್ ಸಿ ಕಾಪರ್ ಸಲ್ಫೈಡ್, ಸುಣ್ಣ ಮತ್ತು ನೀರು. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನವೆಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು. ಆಪ್ಷನ್ ಎ ಹಾಸನ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದರಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಸ್ನೇಹಿತರೆ. 4, 3, 2, 1 ಸ್ನೇಹಿತರೆ. ನೆಕ್ಸ್ಟ್, ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳಕಲೆ ಎಂದು ಹೆಸರಿಸಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದೆ ಕಿನ್ನಾಳ ಅನ್ನೋದು. ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಸಿ ಕೋಟಾ ಶಿವರಾಮ್. ಶರಾವತಿ ನದಿ ಡ್ಯಾಶ್ನ ಮೂಲಕ ಹರಿಯುತ್ತದೆ. ಆಪ್ಷನ್ ಡಿ ಹೊನ್ನಾವರ. ಕೊಂಕಣ ರೈಲ್ವೆ ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗ್ತದೆ? ಆಪ್ಷನ್ ಡಿ ಕಾರವಾರ. ಅಪ್ಪೆಮಿಡಿ ಎಂಬುದು ಯಾವುದರೊಂದು ಸ್ಥಳೀಯ ವಿಧವಾಗಿದೆ? ಅಪ್ಪೆಮಿಡಿ ಅನ್ನೋದು ಒಂದು ಮಾವುದು. ಆಪ್ಷನ್ ಸಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಆಪ್ಷನ್ ಸಿ ಸೂರತ್. ಕೆಳಗಿನವರಲ್ಲಿ ಯಾವುದು ಸರಿಯಲ್ಲ, ತಪ್ಪಾಗಿದೆ? ಆಪ್ಷನ್ ಸಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಡಿಯನ್ನು ಡುರಾಂಡ್ ಎಂದು ಕರೆಯಲಾಗ್ತದೆ. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಆಪ್ಷನ್ ಸಿ ಅಲ್ಲು ಅರ್ಜುನ್. ಈ ಕೆಳಗಿನವರಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಆಪ್ಷನ್ ಸಿ ಕೆ ಎನ್ ಕರಿಯಪ್ಪ. ಹಸಿರುಮನೆ ಗ್ರೀನ್ ಹೌಸ್ ಅನಿಲ ಮಿಥೇನ್ ಉತ್ಪಾದನೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಆಪ್ಷನ್ ಸಿ ಅಕ್ಕಿ. ಕೆಳಗಿನಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ? ಆಪ್ಷನ್ ಡಿ ಇವುಗಳಲ್ಲಿ ಯಾವುದನ್ನು ನೋಡಿ ಸ್ನೇಹಿತರೆ. ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಇವುಗಳಲ್ಲಿ ಎಲ್ಲವೂ ಸ್ನೇಹಿತರೆ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದನ್ನು ಆರಿಸಿ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 3 ರೈಟ್ ಇದಾವೆ. ಸರಿಯಾದದನ್ನು ಆಯ್ಕೆ ಮಾಡಿ. ಆಪ್ಷನ್ ಸಿ ಸುವರ್ಣಕ್ರಾಂತಿ ಅನ್ನೋದು ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟದಾಗಿದೆ. ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಆಪ್ಷನ್ ಬಿ ಸುಸಾರಜನಕ ಆಹಾರ ಪದಾರ್ಥ. ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಇದರಲ್ಲಿ ತಪ್ಪಾಗಿರೋದು ಸ್ನೇಹಿತರೆ ಕೈಗಾ ಸರಮಂಜ ಸ್ಥಾವರ ಕೇರಳದಲ್ಲಿಲ್ಲ, ನಮ್ಮ ಕರ್ನಾಟಕದಲ್ಲಿದೆ. ಆಪ್ಷನ್ ಸಿ ರೈಟ್ ಆನ್ಸರ್. ಇದರಲ್ಲಿ ಕೆಳಗಿನದಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಲ್ಲ? ಆಪ್ಷನ್ ಸಿ ಮೀಸಲ್ ದಡ. ಭಾರತದಲ್ಲಿ ಗರ್ಭಧಾರಣೆ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗಿದೆ. ಆಪ್ಷನ್ ಸಿ ಗರ್ಭಧಾರಣೆ ಕಾಯ್ದೆ ವೈದ್ಯಕೀಯ ಮುಕ್ತಾಯ. ಶುದ್ಧ ಚಿನ್ನ ಬಗ್ಗೆ ಕೆಳಗಿನಲ್ಲಿ ಯಾವುದು ಸರಿ? ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಸರಿ ಇದೆ ನೋಡಿ. ಯೂನಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ. ಆಪ್ಷನ್ ಡಿ ಬ್ಲ್ಯಾಕ್ ಸಿ ಅಥವಾ ಕಪ್ಪು ಸಮುದ್ರ. ಒಬ್ಬ ವ್ಯಕ್ತಿಯು ದೂರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ. ಹೈಪರ್ಮೆಟ್ರೋಪಿಯಾ ಇದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಕೆಳಗಿನಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನ ಅಲ್ಲ? ಆಪ್ಷನ್ ಡಿ ಸಂವಿಧಾನ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ. ಆಪ್ಷನ್ ಡಿ ಭಾಗ 9 ಪಂಚಾಯಿತಿಗಳು. ವಿದ್ಯುತ್ ಪ್ರವಾಹದ SI ಘಟಕವು ಯಾವುದು? ಆಪ್ಷನ್ ಎ ಆಂಪಿಯರ್. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಆಪ್ಷನ್ ಬಿ ಮಿಜೋರಾಂ. 2024ರ ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಿತು. ಆಪ್ಷನ್ ಡಿ ಪ್ಯಾರಿಸ್. ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ಡಿಯು ಮತ್ತು ದಮನ್ಗಳ ಆಡಳಿತಾತ್ಮಕ ರಾಜಧಾನಿ ಯಾವುದು? ಆಪ್ಷನ್ ಸಿ ದಮನ್. ಕೆಳಗಿನಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆಹಚ್ಚುವ ವಿಧಾನವಲ್ಲ? ಆಪ್ಷನ್ ಡಿ ಚಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆ ಮೇಲೆ ಲೋಹ ಚುಂಬಕವನ್ನು ತಿಳಿಸಿದಾಗ ಚಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಬೆಂಗಳೂರು ನಗರವು ಯಾವ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು? ಆಪ್ಷನ್ ಬಿ 1963. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯು ಸುಮಾರು 3000 BC ಪುರಾತನ ಪುರಾತತ್ವ ಸ್ಥಳವಾಗಿದೆ. ಆಪ್ಷನ್ ಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತದೆ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ಆಪ್ಷನ್ ಡಿ ರೈಟ್ ಆನ್ಸರ್. ಎ ಮತ್ತು ಬಿ ಎರಡೂ ಸರಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಆಪ್ಷನ್ ಎ ಆರ್ಥಿಕತೆ ಎಕನಾಮಿಕ್. IR-20ಯು ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು. ಆಪ್ಷನ್ ಎ ಅಕ್ಕಿ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗ್ತದೆ? ಆಪ್ಷನ್ ಎ ಹೀಲಿಯಂ. ಕ್ಯಾಸೋವರಿಗಳು, ಡೋಲ್ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಆಪ್ಷನ್ ಸಿ ಹಾರಲಾಗದ ಪಕ್ಷಿಗಳು. ಕೆಳಗಿನಲ್ಲಿ ಯಾವುದು UNEP ಯ ಒಂದು ಪೂರ್ಣ ರೂಪ ಆಗಿರ್ತದೆ? ಆಪ್ಷನ್ ಸಿ ರೈಟ್ ಆನ್ಸರ್. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಕೆಳಗಿನ ಯಾವ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಉಷ್ಣಕ್ಷೇಪಕ ಪ್ರತಿಕ್ರಿಯೆ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಆಪ್ಷನ್ ಬಿ ಸಾರಜನಕ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಡ್ಯಾಶ್ಗೆ ಸಂಬಂಧಿಸಿದೆ. ಆಪ್ಷನ್ ಎ ಆರೋಗ್ಯ. ಆಧುನಿಕ ಆವರ್ತಕ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ. ಆಪ್ಷನ್ ಎ ರೈಟ್ ಆನ್ಸರ್. ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಂಗಳು. ಕೆಳಗಿನಲ್ಲಿ ಯಾವ ದೇಶವು UNSCಯ ಸದಸ್ಯವಲ್ಲ? ಆಪ್ಷನ್ ಎ ನಮ್ಮ ಭಾರತ. ಕೆಳಗಿನಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಆಪ್ಷನ್ ಸಿ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಕೆಳಗಿನಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ಆಪ್ಷನ್ ಡಿ ನೈಸರ್ಗಿಕ ಅನಿಲ. ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಆಪ್ಷನ್ ಸಿ 45 ಡಿಗ್ರಿ. ಕೆಳಗಿನಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕೆಯಿದೆ ಅಥವಾ ಜಲಸಂಚಾರ ವ್ಯವಸ್ಥೆ? ಆಪ್ಷನ್ ಡಿ NAVAL. ಈ ಕೆಳಗಿನಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಂಡಿರುವುದಿಲ್ಲ? ಆಪ್ಷನ್ ಸಿ ಇರಾಕ್.
ಹಣದುಬ್ಬರವಿಳಿತ ಎಂದರೇನು? ಆಪ್ಷನ್ ಬಿ ಸರಕು ಮತ್ತು ಸೇವೆಗಳ ಸಾಮಾನ್ಯವಾಗಿ ಬೆಲೆ ಮಟ್ಟದಲ್ಲಿ ಇಳಿಕೆ. ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಆಪ್ಷನ್ ಬಿ ಚೆನ್ನೈ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಡಿ 3 ಹೇಳಿಕೆ ಸರಿಯಾಗಿದೆ ಮತ್ತು ಪ್ರಸರಣ ಎಂದರೇನು? ಆಪ್ಷನ್ ಡಿ ರೈಟ್ ಆನ್ಸರ್ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆ. ಡಿಸೆಂಬರ್ 1, 2023 ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿವೆ? ಆಪ್ಷನ್ ಬಿ ಶಾಲೆಗಳು. ಡೆಂಗ್ಯೂ ವೈರಸ್ ಜಾಸ್ತಿ ಮೂಲಕ ಹರಡುತ್ತದೆ ಸೊಳ್ಳೆ. ಆಪ್ಷನ್ ಸಿ ರೈಟ್ ಆನ್ಸರ್. ಕರ್ನಾಟಕದ ಅತ್ಯಂತ ಎತ್ತರ ಶಿಖರ? ಆಪ್ಷನ್ ಬಿ ಮುಳ್ಳಯ್ಯನಗಿರಿ. ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ? ಆಪ್ಷನ್ ಡಿ ಅಮೋನಿಯಂ ಕಾರ್ಬೋನೇಟ್. ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸರೋವರ ಪಾರ್ಕ್ ಡ್ಯಾಶ್ನಲ್ಲಿದೆ? ಆಪ್ಷನ್ ಬಿ ರಾಜಸ್ಥಾನ್. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ? ಆಪ್ಷನ್ ಸಿ ಬ್ರಯೋಫಿಲಮ್. ಪ್ರಯೋಯೋಟುಗಳು ಡ್ಯಾಶ್ಗೆ ಸಂಬಂಧಿಸಿವೆ? ಆಪ್ಷನ್ ಸಿ ಸೂಕ್ಷ್ಮಜೀವಿಗಳು. ಪಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಆಪ್ಷನ್ ಸಿ ತುಂಗಭದ್ರಾ ನದಿ. ಹೆಚ್ಚು ಕಾಲ ಆಗಿರುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? ಆಪ್ಷನ್ ಸಿ ಕ್ಯಾಲ್ಸಿಯಂ ಸೇರ್ಪಡೆಯಿಂದಾಗಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗ್ತದೆ? ಆಪ್ಷನ್ ಡಿ ಜಿಪ್ಸಮ್ ಬಳಿಯ ಸಿಲಿ ಅಂತ ಒಂದು ಸೀಮೆಯ ಸುಣ್ಣ. ನರ್ಮದಾ ಬಚಾವೋ ಆಂದೋಲನ ಚಿತ್ರವನ್ನು ಡ್ಯಾಶ್ ವಹಿಸಿದರು? ಆಪ್ಷನ್ ಸಿ ನೀರಾ ಪಾಟ್ಕರ್. ಆಲೂಗಡ್ಡೆ ಚಿಪ್ಸ್ ಹುರಿದು ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳು ಸಾರಜನಕದಿಂದ ಏಕೆ ತುಂಬಿವೆ? ಆಪ್ಷನ್ ಸಿ ಸಾರಜನಕವು ಜಲಾನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನಕರಣವನ್ನು ತಡೆಯುತ್ತದೆ? ಆಪ್ಷನ್ ಎ ರೈಟ್ ಆನ್ಸರ್ನಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಆಲ್ಟ್ಮನ್ ಡ್ಯಾಶ್ ತೊಂದಿಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಡಿ ಚಾಟ್ ಜಿಪಿಟಿ. ಕ್ರೀಡಾ ಸತ್ಯಾಗ್ರಹದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು? ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರು. ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ? ಆಪ್ಷನ್ ಎ ಎನ್ಎಸ್ಜಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು? ಆಪ್ಷನ್ ಡಿ ಪ್ರತಿಭಾ ದೇವಿ ಸಿಂಗ್ ಪಟೇಲ್. ಮಾವಿನ ತುಂತುರು ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸಿದ? ಆಪ್ಷನ್ ಎ ಮಾರ್ಚ್ನಿಂದ ಮೇ. ಗೋ ವಾರಂಟೋ ನೀತಿಯವರು ಡ್ಯಾಶ್ ತಡೆಗಟ್ಟುವಿಕೆ? ಆಪ್ಷನ್ ಡಿ ಸಾರ್ವಜನಿಕ ಕಚೇರಿ ಅಕ್ರಮ ಬಳಸುವಿಕೆ. ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ್ದು ತಿದ್ದುಪಡಿ ಡ್ಯಾಶ್ ಆಗಿದೆ? 1976ರ ಸಂವಿಧಾನದ 40ನೇ ತಿದ್ದುಪಡಿ? ಆಪ್ಷನ್ ಡಿ ರೈಟ್ ಆನ್ಸರ್. ರಾಜ್ಯ ಶಾಸನಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗ್ತದೆ? ಆಪ್ಷನ್ ಡಿ ರಾಜ್ಯದ ರಾಜ್ಯಪಾಲರು. ಕೆಳಗಿನ ಯಾವ ಪುಸ್ತಕವನ್ನು ಎನ್ ಮೂರ್ತಿರಾವ್ ರವರು ಬರೆದಿದ್ದಾರೆ? ಆಪ್ಷನ್ ಡಿ ದೇವರು. ಒಬ್ಬ ಪೊಲೀಸ್ ಅಧಿಕಾರಿಯು ಅವಳ ಭುಜದ ಪಟ್ಟಿಯ ಮೇಲೆ 1 ನಕ್ಷತ್ರ ಸ್ಟಾರನ್ನು ಹೊಂದಿದ್ದರೆ ಆ ಅಧಿಕಾರಿಯು ಸಹಾಯಕ ಸಬ್ ಇನ್ಸ್ಪೆಕ್ಟರ್? ಆಪ್ಷನ್ ಡಿ ರೈಟ್ ಆನ್ಸರ್. ಕರ್ನಾಟಕ ಪೊಲೀಸ್ನಲ್ಲಿ CAR ಡ್ಯಾಶ್ ಅನ್ನು ಸೂಚಿಸುತ್ತದೆ? CR ಏನು ಸೂಚಿಸುತ್ತದೆ ಇದರಲ್ಲಿ? ಈ ಆಪ್ಷನ್ ಬಿ ರೈಟ್ ಆನ್ಸರ್. ಇಲ್ಲಿ 2 ಆಪ್ಷನ್ ಬಿ ರೈಟ್ ಆನ್ಸರ್. ಸಿಟಿ ಆರ್ಮ್ ರಿಸರ್ವ್ ಪೊಲೀಸ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಡ್ಯಾಶ್ ಆಗಿ ಸ್ಥಾಪಿಸಲಾದ ಒಂದು ವಿಶೇಷ ಭಾಗವಾಗಿದೆ? ಆಪ್ಷನ್ ಡಿ ರೈಟ್ ಆನ್ಸರ್. ದಂಗೆಗಳನ್ನು ನಿಭಾಯಿಸಲು ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಭಾವಿತ ಕಾನೂನು ಡ್ಯಾಶ್ ಎಂದು ಕರೆಯಲಾಗ್ತದೆ? ಆಪ್ಷನ್ ಡಿ ಎ ರೈಟ್ ಆನ್ಸರ್. ಬಿಲ್ ಕರಡು. ಮಣ್ಣಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರವಾದ ತಯಾರಿಕೆಯು ಡ್ಯಾಶ್ನ ಒಂದು ವಿಧವಾಗಿದೆ? ಆಪ್ಷನ್ ಡಿ ಸಿಹಿ ತಿಂಡಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ನ ಒಂದು ಬ್ರೌಸರ್ ಅಲ್ಲ? ಆಪ್ಷನ್ ಡಿ ಗೂಗಲ್. ಒಬ್ಬ ಸಹೋದ್ಯೋಗಿಯು ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುತ್ತಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸುವ ಅತ್ಯಂತ ನೈತಿಕ ಮಾರ್ಗ ಯಾವುದು? ಆಪ್ಷನ್ ಡಿ ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು? ಆಪ್ಷನ್ ಡಿ ರೈಟ್ ಆನ್ಸರ್. ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿ ಉಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ, ನೀವು ಏನು ಮಾಡುತ್ತೀರಿ? ಆಪ್ಷನ್ ಸಿ ಸಂಸ್ಥೆಯೊಳಗಿನ ಉನ್ನತಾಧಿಕಾರಿಗೆ ವರ್ತನೆಯನ್ನು ವರದಿ ಮಾಡುವುದು? ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆಗೆ 2023ರಲ್ಲಿ ಐತಿಹಾಸಿಕ ಮೇಲುಗಳನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು? ಆಪ್ಷನ್ ಡಿ ನೀರಜ್ ಚೋಪ್ರಾ. ಜಾಗಿಂಗ್ ಕ್ರೀಡೆಗೆ ಸಂಬಂಧಪಟ್ಟವರು. 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿದೆ? ಆಪ್ಷನ್ ಡಿ G20 ಶೃಂಗಸಭೆ. ಡ್ಯಾಶ್ ಒಳಗೊಂಡಿರುವ ಚುನಾವಣೆ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿ ಆಯ್ಕೆ ಮಾಡಲಾಗ್ತದೆ? ಆಪ್ಷನ್ ಸಿ ರೈಟ್ ಆನ್ಸರ್. ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು? ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಸಾಮಾನ್ಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಯಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯ ವಿವರಿಸುತ್ತದೆ? ಆಪ್ಷನ್ ಡಿ ಸಂವಹನ. ದಪ್ಪವಾದ ನೀರಿನ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ಕೆಳಗಿನ ರೂಪಾಂತರ ಸಂಭಾವ್ಯ ಕಾರ್ಯವೇನು? ಆಪ್ಷನ್ ಡಿ ರೈಟ್ ಆನ್ಸರ್. ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು. ರೇಷ್ಮೆಗಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಆಪ್ಷನ್ ಡಿ ಮಲ್ಬರಿ ಕಿಪುನೆರಳೆ. ನಿಮ್ಮ ರೆಫ್ರಿಜರೇಟರ್ನಲ್ಲಿ ಹಾಲು ಹುಳಿಯಾಗುವುದನ್ನು ನೀವು ಗಮನಿಸಬಹುದು. ಹಾಗಾದರೆ ಈ ಬದಲಾವಣೆ ಹೆಚ್ಚಾಗಿ ಕಾರಣವೇನು? ಆಪ್ಷನ್ ಎ ಬ್ಯಾಕ್ಟೀರಿಯಾ. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನ ಧ್ವನಿ ತರಂಗವನ್ನು ಹೊರಸೂಸುತ್ತದೆ? ಆಪ್ಷನ್ ಡಿ ಬಾವಲಿ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗ್ತದೆ ನೋಡಿ ಸ್ನೇಹಿತರೆ. ಇವೆಲ್ಲ ನಿಮಗೆ ಕ್ರಾಸ್ ಮಾಡಿ ಕ್ವೆಶ್ಚನ್ ಕೇಳ್ತಾನೆ. ಆಪ್ಷನ್ ಡಿ ವಿಟಮಿನ್ ಡಿ. ಮಾನವನ ದೇಹದ ಮುಂದಿನ ಕೂದಲಿನ ಕಾರ್ಯವೇನು? ಆಪ್ಷನ್ ಡಿ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ? ಲಾಸ್ಟ್ ಕ್ವಶನ್. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶಗಳಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ? ಆಪ್ಷನ್ ಡಿ ಕಡಿಮೆಯಾದ ವಾತಾವರಣದ ಒತ್ತಡ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.